ಇವತ್ತು ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಸಿಟಿ ಬಸ್ ರೈಲ್ವೆ ಸ್ಟೇಷನ್ ಆಟೋ ಸ್ಟ್ಯಾಂಡ್ ಹತ್ರ ಬಂದು ನಿಂತಿದ್ವು. ಹೋಗಿ ಕೇಳಿದ್ವಿ, ಸರ್ ಇಲ್ಲಿ ಬರಬೇಡಿ, ಅಧಿಕೃತವಾಗಿ ನಿಮಗೆ RTO ದವರೇ ಬಂದು ಮಾಹಿತಿ ಕಟ್ಟಿದ್ದಾರೆ, ಅಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ. ಆದರೆ ಅವ್ರು ನಿಲ್ಲಿಸ್ತಾ ಇಲ್ಲ. ಯಾಕೆ ನಿಲ್ಲಿಸ್ತಾರೆ ಅಂತ ಜಗಳಕ್ಕೆ ಬಂದರು. ಅದಕ್ಕೆ ನಾವೆಲ್ಲ ಬಸ್ಸಿಗೆ ತಡೆಗಟ್ಟಿ RTO ಅಧಿಕಾರಿಗಳು ಬರೋವರೆಗೂ ನಾವು ಇವತ್ತು ಎದ್ದೇಳಲ್ಲ. ನೀವು ಅಧಿಕೃತವಾಗಿ ನಮ್ಗೆ ಲೆಟರ್ ಕೊಟ್ಟಿದ್ದೀರಾ, ಸಿಟಿ ಬಸ್ ಇಲ್ಲೇ ಬರಬೇಕು ಅಂತ ಹೇಳಿ. ನಾವು ಆಟೋದವ್ರು ಯಾವತ್ತೂ ಆಗಲಿ ರೈಲ್ವೆ ಸ್ಟೇಷನ್ಗೆ ಸಿಟಿ ಬಸ್ ಬೇಡ ಅಂತ ಹೇಳಿಲ್ಲ. ಆದರೆ ಆ ಬಸ್ಸು ಸಿಟಿ ಬಸ್ ಸ್ಟಾಪಲ್ಲೇ ನಿಲ್ಬೇಕು, ರೈಲ್ವೆ ಸ್ಟೇಷನ್ ಸಿಟಿ ಬಸ್ ಸ್ಟಾಪಲ್ಲೇ ನಿಲ್ಬೇಕು. ಅದಕ್ಕೋಸ್ಕರ ನಮಗೂ ಅವ್ರಿಗೂ ಒಂದು ಸ್ವಲ್ಪ ಕಿರಿಕಾಯ್ತು. RTO ಅಧಿಕಾರಿಗಳು ಬರೋವರೆಗೂ ನಾವು ಎದಳೋಣ ಅಂತ ಹೇಳಿದ್ವಿ. RTO ಅಧಿಕಾರಿಗಳು ಮಲ್ಲೇಶಪ್ಪ ಸರ್, ಸರ್ಕಲ್ ಇನ್ಸ್ಪೆಕ್ಟರ್, ಜಯನಗರ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿದ್ರು. ಆ ಬಸ್ಸಿಗೆ ದಂಡ ಹಾಕ್ತೀವಿ, ಇದೊಂದು ಸತಿ ಅವ್ನಿಗೆ ಮಾಹಿತಿ ಕೊಡಿ ಅಂತ ಹೇಳಿದಕ್ಕೆ ನಾವು ಒಪ್ಕೊಂಡಿದ್ವಿ. ಆದರೆ ಮುಂದಿನ ದಿನಗಳಲ್ಲಿ ನಾವು ಆಟೋ ಚಾಲಕರು ಯಾವತ್ತೂ ಒಗ್ಗಟ್ಟು, ಈ ಒಗ್ಗಟ್ಟನ್ನ ನಮಗೆ ಯಾರು ಮುರಿಯೋಕ್ಕಾಗಲ್ಲ. ದಯಮಾಡಿ ಏನು ಆಟೋ ಚಾಲಕರ ಒಂದು ಇದಿದೆ, ಆರ್ಡರ್ ಕಾಪಿ ಏನು ಬೇಡಿಕೆ ಇದೆ ಅದು ಅಧಿಕಾರಿಗಳು ನಿರ್ಣಯಿಸಬೇಕು. ಸರ್ ಪ್ರೀಪೇಡ್ ಕೌಂಟರ್ ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಬೇರೆ ಕಡೆ ನಿಲ್ಲಿಸಲ್ಲ ಸರ್. ಪ್ರೀಪೇಡ್ ಕೌಂಟರಲ್ಲೇ ಬಂದು ನಿಲ್ಲಿಸ್ತೀವಿ. ನಮ್ಮ ಕಡೆ ಸ್ಟಿಕ್ಕರ್ಗಳು ಎಷ್ಟು ಸ್ಟಿಕ್ಕರ್ ಡೈಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರ ಉದಾಹರಣೆನೂ ಇದೆ. ಆದರೆ ಅವ್ರು ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಈಗ ಹೇಳ್ಬೇಕು ಏನಾದ್ರು ಒಂದು ಹೇಳ್ತಿದ್ದಾರೆ, ಅದಕ್ಕೆ ನಾವು ಜವಾಬ್ದಾರಲ್ಲ. ಕೃತವಾಗಿ ಏನು ಆಟೋಗಳಿದಾವೆ SMG ಅಂತ ಹೇಳಿ ಅದೇ ಫೀಲ್ಡಲ್ಲಿ ಹೇಳಬೇಕು. ನಮ್ದು ಮನವಿ ಇದೆ, ಮೊನ್ನೆ SP ಸಾಹೇಬ್ರ ಕಚೇರಿಯಲ್ಲೂ ಹೇಳಿದ್ವಿ. ಅಧಿಕೃತವಾಗಿ ಬಂದು ನಮಗೆ ಬಹಳ ಜನ ತೊಂದರೆ ಕೊಡ್ತಿದ್ದಾರೆ, ದಯವಿಟ್ಟು ಬರಕೋಬಿಡಿ ಅಂತ ಹೇಳಿ ನಾವು ಒಂದು ಬೇಡಿಕೆ ಮಾಡಿದ್ವಿ. ಆ ಗಾಡಿಗಳು ಸೀಸ್ ಮಾಡಲಿ. ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಮನೆಯಲ್ಲಿ ಏನು ಪರಿಹಾರ ಸಿಗಲ್ಲ. ನಿಮ್ಗೋಸ್ಕರ ನಿಮ್ಮ ಫ್ಯಾಮಿಲಿಗಳು ಇರ್ತವೆ. ದಯವಿಟ್ಟು ಇನ್ಸೂರೆನ್ಸ್, DL, RC ಇದು 3 ಇಟ್ಕೊಂಡೆ ಫೀಲ್ಡಿಗೆ ಬರ್ರಿ, ಇಲ್ಲಾಂದ್ರೆ ಬರಕ್ಕೆ ಹೋಗ್ಬೇಡಿ ಅಂತ ಹೇಳಿ ನಾವು ಆಟೋದವ್ರಿಗೂ ಹೇಳಿದ್ದೀವಿ. ನಾವೇ ಖುದ್ದಾಗಿ RTO ಕಚೇರಿಯಲ್ಲಿ, DC ಕಚೇರಿಯಲ್ಲಿ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಅಂತ ಆಟೋಗಳಿಗೆ ಬಿಡಬೇಡಿ ಸರ್, SMG ಏನಿದೆ ಅದು ಮಾತ್ರ ಬಿಡಿ ಸರ್ ಅಂತ ನಾವೇ ಬೇಡಿಕೆ ಇದ್ದೀವಿ. ಅಲ್ಲಾ ಬಕ್ಷಿ ಅಂತೇಳಿ ಸುಮಾರು 30 ವರ್ಷದಿಂದ ರೈಲ್ವೆ ಸ್ಟೇಷನ್ಗೆ ಬಸ್ಗಳನ್ನ ರೆಗ್ಯುಲರ್ ಆಪರೇಟ್ ಮಾಡ್ತಾ ಇದ್ವಿ. ಅದು ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಒಂದು 40 ಅಡಿ ಮುಂದೆ ಒಂದು ಕಾಂಪೌಂಡ್ ಇದೆ. ಕಾಂಪೌಂಡ್ ಹತ್ರ ಬಸ್ ಆಗ್ತಾ ಇದ್ವಿ. ಇವರು ನಾವು ಒಂದು 30 ವರ್ಷದಿಂದ ಪ್ರತಿ ದಿವಸ ಬೆಳಗ್ಗೆ ಬಂದಾಗ ಕೂಡ ನಾವು 2 ಬಸ್ ತರ್ತಾ ಇದ್ವಿ. 2 ಬಸ್ ತರ್ತಾ ಇದ್ರೆ ನಮಗೆ ತೊಂದರೆ ಆಗ್ತದೆ ಅಂತ ಸುಮಾರು ಜನ ಬೇಡಿಕೆ ಇಟ್ಟಿದ್ದರಿಂದ 1 ಬಸ್ಸನ್ನು ಮಾತ್ರ ಇವತ್ತು ಕೂಡ ಆಪರೇಟ್ ಮಾಡ್ತಾ ಇದ್ವಿ. ಅಲ್ಲಿ ನಿಲ್ಲಿಸ್ತಾ ಇದ್ದಂಥ ಬಸ್ಸನ್ನು ಇಲ್ಲಿ ಇಲ್ಲ, ನೀವು ಇಲ್ಲಿ ನಿಲ್ಸಿದ್ರು ತೊಂದರೆ ಆಗುತ್ತೆ, ಮುಂದೆ ನಿಲ್ಸ್ಕೊಳ್ಳಿ, KB ಸರ್ಕಲ್ ನಿಮಗೆ ಸ್ಟ್ಯಾಂಡು ಅಂತೇಳಿ ಕೆಲವರೆಲ್ಲ ಮಾತಾಡೋದು. ನಾವು ರೈಲ್ವೆ ಸ್ಟೇಷನ್ ಇರ್ತಕ್ಕಂಥ ಪರ್ಮಿಟ್ ಕಾಪಿನ ಅಧಿಕಾರಿಗಳಿಗೆ ಖುದ್ದಾಗಿ ತೋರಿಸಿದ್ವಿ. RTO ಅಧಿಕಾರಿ ಇರ್ಬೋದು, ಅಥವಾ ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ಇನ್ನು ಜಯನಗರ ಮತ್ತು ಕೋಟೆ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ಪರವಾನಗಿ ಇರ್ತಕ್ಕಂಥ ತೋರಿಸಿದ್ವಿ. ಅದರೊಳಗೆ ನ್ಯೂ ರೈಲ್ವೆ ಸ್ಟೇಷನ್ ಅಂತಾನೆ ಮೆನ್ಷನ್ ಕೂಡ ಆಗಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಆಲ್ರೆಡಿ ಒಂದು ಇಲ್ಲೇನು ಬಸ್ಸಿನ ಮುಂದೆ ಒಂದು 5-6 ಆಟೋದವ್ರು ತೊಗೊಂಡು ಸಡನ್ ಆಗಿ ಅಡ್ಡ ಹಾಕ್ತಾರೆ. ಅದೇ ರೀತಿ ಅನಧಿಕೃತವಾಗಿ ನಿಲ್ಲುವಂಥ ಆಟೋಗಳಿಗೆ ಅದೇ ಆಟೋದವರು ಯಾರು ಕೂಡ ಕೇಳಲ್ಲ. ಯಾಕೆಂದ್ರೆ ನಮ್ಮ ಬಸ್ ನಿಲ್ಸೋ ಜಾಗದಲ್ಲಿ ಆಟೋ ನಿಂತಿರುತ್ತೆ. ಆಟೋ ನಿಂತಿದ್ದನ್ನ ನಾವು ಕೇಳಲಿಕ್ಕೆ ಹೋದ್ರೆ ಕ್ವಶನ್ ರೈಸ್ ಮಾಡ್ತಾರೆ. ಹೇಗೆ ಬಸ್ಸಲ್ಲಿ ಇರ್ತಕ್ಕಂಥದ್ದು ಬರೀ ಡ್ರೈವರ್ ಕಂಡಕ್ಟರ್ ಇಬ್ರು ಮಾತ್ರ. ಆ ಡ್ರೈವರ್ ಕಂಡಕ್ಟರ್ ಇಬ್ಬರಿಗೆ ಇವ್ರು 40 ಜನ ಸೇರ್ಕೊಂಡು ಕೆಟ್ಟ ಅವಾಚ್ಯ ಶಬ್ದಗಳಿಂದೆಲ್ಲ ಬೈತಾರೆ. ಇದು ಆಲ್ರೆಡಿ ಇಂಥ ಇನ್ಸಿಡೆಂಟ್ ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ಆದ್ರಿಂದ ನಮ್ಮ ಬಸ್ನವ್ರು ಕೂಡ ಸೇಫ್ಟಿ ಕೊಡಬೇಕು. ಒಂದು ಎರಡನೇದಾಗಿ ನಾವು ಮುಂಚೆ ಅಲ್ಲೇನು ರೈಲ್ವೆ ಸ್ಟೇಷನ್ ಅಂತಾನೆ ಈಗ ನಮಗೆ ಮೆನ್ಷನ್ ಮಾಡಿಕೊಟ್ಟಿದ್ರು ಇದರಲ್ಲಿ ಪರವಾನಗಿ ಕಾಪಿಯಲ್ಲಿ, ನಮಗೆ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲೇ ನಿಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ 9 ಬಸ್ಸಿನ ಪರವಾನಗಿಗಳು ರೈಲ್ವೆ ಸ್ಟೇಷನ್ಗೆ ಮೆನ್ಷನ್ ಇದೆ. ಇಲ್ಲಿ ಸ್ವಲ್ಪ ಬಂದಂಥ ಪ್ಯಾಸೆಂಜರ್ಗಳು ಅವ್ರು ಬರ್ತಾರೆ ಹೋಗ್ತಾರೆ. ಯಾಕೆ ಯಾರು ಕೂಡ ಅದ್ರ ಬಗ್ಗೆ ಮುತುರ್ಜಿ ತೊಗೊಳ್ಳಲ್ಲ. ಅವ್ನು ಯಾರು ಬೈದ್ರೆ ಇನ್ನು ಡ್ರೈವರ್ ಕಂಡಕ್ಟರ್ ಬೈಸ್ಕೊಳ್ತಾನೆ ಅಂತ ಹೇಳಿ ಇಷ್ಟೆಲ್ಲ ಸಹಿಸ್ಕೊಂಡು ಕೂಡ ಪಬ್ಲಿಕ್ಕಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ವಿ. ಈ ನಮ್ಮ ಬೇಡಿಕೆ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಒಂದು ಕಾಂಪೌಂಡ್ ಇದೆ ಅಲ್ಲ, ಮುಂಭಾಗದಲ್ಲಿ ನಮ್ಮ ಬಸ್ಗಳು ಅಲ್ಲಿ ನಿಲ್ಬೇಕು. ಒಂದು ಸಾರ್ವಜನಿಕರು ಕೂಡ ಅದರಿಂದ ಅನುಕೂಲ ಆಗ್ತದೆ. ಆಟೋದವರು ಎಲ್ಲರೂ ಪ್ರೀಪೇಡ್ ಕೌಂಟರ್ನೇ ನಿಂತ್ಕೋಬೇಕು. ಪ್ರೀಪೇಡ್ ಕೌಂಟರ್ ಬಿಟ್ಬಿಟ್ಟು ಅವರು ಕೂಡ ಬೇರೆ ಜಾಗದಲ್ಲಿ ಬಂದು ನಿಂತ್ಕೋಬಾರ್ದು. ಅವ್ರಿಗೆ ಆಗೋ ವ್ಯವಸ್ಥೆ ಅವ್ರಿಗೆ ಆಗ್ತದೆ, ನಮಗೆ ಆಗಂತದ್ದು ನಮಗೆ ಆಗ್ತದೆ. ಶಿವಮೊಗ್ಗದಲ್ಲಿ ಟೋಟಲ್ 64 ಸಿಟಿ ಬಸ್ ಇದೆ. 64 ಸಿಟಿ ಬಸ್ಸಲ್ಲಿ ಇಲ್ಲಿಗೆ ಬರೀ 9 ಬಸ್ಸಿಗೆ ಮಾತ್ರ ಪರವಾನಗಿ ಇರ್ತಕ್ಕಂಥ. ಶ್ರೀ ವೀರಭದ್ರೇಶ್ವರ ಅಂತೇಳಿ, ನನ್ನ ಹೆಸರು ಧರಣಿಕುಮಾರ್. PWD ಹಾಗೂ ರೈಲ್ವೆ ಸ್ಟೇಷನ್ ಮತ್ತು ನಮ್ಮ ಟ್ರಾಫಿಕ್ ಇಲಾಖೆ ಸ್ಟೇಷನ್ ಇನ್ಸ್ಪೆಕ್ಟರ್ ಅವೆಲ್ಲ ಸೇರಿಬಿಟ್ಟು ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸ್ಥಳ ನಿಗದಿಪಡಿಸಿಕೊಟ್ಟಿದ್ವಿ ಅವರಿಗೆ, ಸಿಟಿ ಬಸ್ನವರಿಗೆ. ಆ ಒಂದು ಜಾಗದಲ್ಲಿ ಕೆಲವು ಬೇರೆ ಅನ್ಆಥರೈಸ್ ಆಟೋಗಳು ಬಂದು ನಿಂತ್ಕೊಂಡಿತ್ತು. ಹಾಗಾಗಿ ಆ ಜಾಗದಲ್ಲಿ ನಿಲ್ಸೋಕ್ಕಾಗಲಿಲ್ಲ. ಸ್ವಲ್ಪ ಹಿಂದೆ ಹೋಗಿ ನಿಂತ್ಕೊಂಡಿದ್ದಕ್ಕೆ ಇವರೆಲ್ಲ ಈ ಥರ ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಬಸ್ನವರು ನಮಗೆ ತಿಳಿಸಿದ್ದಾರೆ. ಹಾಗೆಯೇ ಬಸ್ನವ್ರು ಕೂಡ ಬಂದು ನಿಲ್ಲಿಸಿದ್ರೆ ಅವರು ಪ್ರತಿ ಸರಿನೂ ಇದೇ ರೀತಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಬಸ್ ನಿಲ್ಸೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಬಸ್ನವ್ರು ಕೂಡ ನಮಗೆ ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸ್ಥಳ ಮತ್ತೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು ಸರಿಯಾದ ರೀತಿಯಲ್ಲಿ 2 ಒಕ್ಕೂಟಗಳಿಗೆ, ಬಸ್ನವರಿಗೆ ಮತ್ತು ಆಟೋ ರಿಕ್ಷಾ ಚಾಲಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಮತ್ತು ಸಾರ್ವಜನಿಕರಿಗೆ ಮುಖ್ಯವಾಗಿ ಅವರಿಗೆ ರೈಲ್ವೆಯಿಂದ ಬರುವಂಥ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಈಗ ಮತ್ತೆ ಅದು ಜಾಗ ಪರಿಶೀಲನೆ ಮಾಡಿಬಿಟ್ಟು ನಾವು ನಿಗದಿಯಾದ ಒಂದು ಜಾಗ ಮಾಡಿಕೊಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಆಗಿದ್ದಿಷ್ಟೇ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಆಟೋದವರಿಗೆ ಮತ್ತು ಬಸ್ನವರಿಗೆ ಇಲ್ಲಿ ಸ್ವಲ್ಪ ಪದೇ ಇದರದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜನಗಳನ್ನ ಪಿಕಪ್ ಮಾಡೋದ್ರಲ್ಲಿ ಅವರು ತುಂಬ ಹಾರ್ಷಾಗಿ ಮಾಡ್ಕೊಂಡಿರೋ ಒಂದು ಇನ್ಸಿಡೆಂಟ್ ಇದು. ಇದನ್ನು ನಾವು ನಮ್ಮ ಇಲಾಖೆ ನಿಯಮಗಳ ಪ್ರಕಾರ ನಾವು ಸರಿಪಡಿಸಿ
ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಗಳನ್ನ ನಾನು ಮಾಡೋದಕ್ಕೆ ರೆಡಿ. ಈಗ ಆರ್ಟಿಎನ್ ಆಲ್ರೆಡಿ ಡಿಸೈಡ್ ಆಗಿದೆ ಡಿಸೈಡ್ ಆಗಿದೆ. ಆ ಡಿಸೈಡ್ ಆಗಿರೋ ಪಾಯಿಂಟ್ ಅಲ್ಲೇ ಬಸ್ಗಳು ಬಂದು ಪ್ರತಿ ದಿವಸ ನಿಲ್ತಾ ಇದೆ. ನಾವು ಕೂಡ ಈ ಒಂದು ಎನ್ಫೋರ್ಸ್ಮೆಂಟ್ ಟೈಮಲ್ಲಿ ಬಂದು ಪ್ರತಿದಿನ ಮತ್ತೆ ಬಂದು ನೋಡ್ತಾ ಇದ್ದೀವಿ. ಆ ಥರದ್ದು ಸಮಸ್ಯೆಗಳು ಇರಲಿಲ್ಲ. ಇವತ್ತು ಆ ರೀತಿ ಆಗಿದೆ ಅಂತ ಅವರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಹೆಚ್ಚುವರಿಯಾಗಿ ಮತ್ತೆ CC ಕ್ಯಾಮ್ರಾ ಅಡಾಪ್ಟ್ ಮಾಡೋದಕ್ಕೂ ಕೂಡ ನಮ್ಮ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ತಕ್ಷಣನೇ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತೇವೆ. ಮಲ್ಲೇಶಪ್ಪ PM, ಸೀನಿಯರ್ ಇನ್ಸ್ಪೆಕ್ಟರ್ RTO ಶಿವಮೊಗ್ಗ.